ಹಾಯ್ ಗೈಸ್, ಎಲ್ರು ಹೇಗಿದ್ದೀರಾ? ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆದಿತ್ಯ ಯಶ್. ಗೈಸ್, ಈ ವಿಡಿಯೋದಲ್ಲಿ ನಾನು ಮಾರ್ಕೆಟ್ ಅಲ್ಲಿ ಲೇಟೆಸ್ಟ್ ಆಗಿ ವಿವೋ ಅವರ ಕಡೆಯಿಂದ ಬಿಡುಗಡೆ ಆಗಿರುವ 5G ಸ್ಮಾರ್ಟ್ ಫೋನ್ ಬಗ್ಗೆ ಕನ್ನಡದಲ್ಲಿ ವಿವರಣೆ ಕೊಡ್ತಾ ಇದ್ದೀನಿ. ಹಾಗೂ ಈ ಫೋನ್ ತುಂಬಾ ಸ್ಪೆಷಲ್ ಆಗಿರುತ್ತೆ, ಹಾಗಾಗಿ ಎಲ್ರು ಈ ವಿಡಿಯೋನ ಎಂಡ್ ವರೆಗೂ ನೋಡಿ. ಸೊ ತಡ ಮಾಡದೆ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಲೇಟೆಸ್ಟ್ ಆಗಿ ವಿವೋ ಅವರ ಕಡೆಯಿಂದ ಬಿಡುಗಡೆ ಆಗಿರುವ 5G ಸ್ಮಾರ್ಟ್ ಫೋನ್ ಯಾವ್ದಪ್ಪ ಅಂದ್ರೆ ಅದೇ ವಿವೋ T3 5G ಸ್ಮಾರ್ಟ್ ಫೋನ್. ನಾನು ವಿವರಣೆ ಮಾಡೋ ಟೈಮ್ ಅಲ್ಲಿ ಈ ಫೋನ್ ಸುಮಾರು 18 ರಿಂದ 20 ಸಾವಿರ ರೂಪಾಯಿಗೆ ಸೇಲ್ ಆಗ್ತಾ ಇದೆ. ಇನ್ನು ತಡ ಮಾಡದೆ ಈ ಫೋನಿನ ಸ್ಪೆಸಿಫಿಕೇಶನ್ ಅನ್ನು ಒಂದೊಂದೇ ಆಗಿ ತಿಳಿದುಕೊಳ್ಳುತ್ತಾ ಹೋಗೋಣ ಬನ್ನಿ. ಈ ಫೋನಿನ ಫ್ರಂಟ್ ಗೆ ಬಂತು ಅಂದ್ರೆ ಗ್ಲಾಸಿ ಫಿನಿಶ್ ಅಂತಾನೆ ಹೇಳ್ಬೋದು. ಹಾಗೂ ಈ ಫೋನ್ ಅಲ್ಲಿ ಬೆಜಲ್ ಕಮ್ಮಿನೇ ಇದೆ, ಆದ್ರೆ ಬಾಟಮ್ ಮಾತ್ರ ಬೆಜಲ್ ಸ್ವಲ್ಪ ಜಾಸ್ತಿ ಇದೆ, ಪರವಾಗಿಲ್ಲ. ಇನ್ನು ಈ ಫೋನಿನ ಬ್ಯಾಕಿಗೆ ಬಂತು ಅಂದ್ರೆ ಈ ಫೋನಿನ ಬ್ಯಾಕ್ ಪ್ಲಾಸ್ಟಿಕ್ ಬಿಲ್ಡ್ ಅಂತಾನೆ ಹೇಳ್ಬೋದು. ಈ ಪ್ರೈಸ್ ರೇಂಜಿಗೆ ಓಕೆ ಅಂತೀನಿ, ಯಾಕಂದ್ರೆ ಈ ಪ್ರೈಸ್ ರೇಂಜಿಗೆ ನಾವು ಗ್ಲಾಸ್ ಎಲ್ಲ ಎಕ್ಸ್ಪೆಕ್ಟ್ ಮಾಡೋಕೆ ಆಗಲ್ಲ. ಪ್ಲಾಸ್ಟಿಕ್ ಬಿಲ್ಡ್ ಆದ್ರೂ ಕಲರ್ ಮಾತ್ರ ಸೂಪರ್ ಆಗೇ ಇದೆ. ಯಾರಾದ್ರೂ ಈ ಫೋನ್ ದೂರದಿಂದ ನೋಡಿದ್ರೆ ಗ್ಲಾಸ್ ಫಿನಿಶ್ ಅಂತಾನೆ ಅನ್ಕೊಂತಾರೆ. ಪರ್ಸನಲ್ ಆಗಿ ನನಗೆ ಈ ಫೋನಿನ ಬ್ಯಾಕ್ ಲುಕ್ ಸೂಪರ್ ಆಗೇ ಇದೆ. ಇನ್ನು ಈ ಫೋನಿನ ಡಿಸ್ಪ್ಲೇ ಬಗ್ಗೆ ಹೇಳೋದಾದ್ರೆ ಈ ಫೋನ್ ಅಲ್ಲಿ 6.67 ಇಂಚಿನ ಫುಲ್ HD ಪ್ಲಸ್ ಅಮೋಲೆಡ್ ಡಿಸ್ಪ್ಲೇ ನೀಡಲಾಗಿದೆ. ಈ ಪ್ರೈಸ್ ರೇಂಜಿಗೆ ಸೂಪರ್ ವಿಷಯ ಅಂತಾನೆ ಹೇಳ್ತೀನಿ. ಈ ಫೋನ್ ಎರಡು ವೇರಿಯಂಟ್ ಅಲ್ಲಿ ಲಾಂಚ್ ಆಗ್ತಾ ಇದೆ. ಒಂದು 8GB RAM 128GB ಇಂಟರ್ನಲ್ ಸ್ಟೋರೇಜ್, ಮತ್ತೊಂದು 8GB RAM 256 ಇಂಟರ್ನಲ್ ಸ್ಟೋರೇಜ್. ಈ ಫೋನ್ LPDDR4X ಸಪೋರ್ಟ್ ಮಾಡುತ್ತೆ. ಈ ಪ್ರೈಸ್ ರೇಂಜಿಗೆ ಇವರು 5X ಕೊಡಬಹುದಿತ್ತು, ಆದ್ರೆ ಪರವಾಗಿಲ್ಲ, 4X ಕೊಟ್ಟಿದಾರಲ್ಲ, ನಡೆಯುತ್ತೆ. ಈ ಫೋನ್ ಅಲ್ಲಿ ಸ್ಟೋರೇಜ್ ಟೈಪ್ UFS 2.2 ನೀಡಲಾಗಿದೆ. ಇದೇ ನೋಡಿ ಬೇಜಾರಾಗುವಂತಹ ವಿಷಯ, ಯಾಕಂದ್ರೆ ಕೆಲವು ಬ್ರ್ಯಾಂಡ್ಗಳು ಈ ಪ್ರೈಸ್ ರೇಂಜಿಗೆ 3.1 ಎಲ್ಲ ಕೊಟ್ಟಿದ್ದಾರೆ, ಇವರು ಇನ್ನು 2.2 ಕೊಟ್ಟಿದ್ದಾರೆ. ಇವರು 3.1 ಕೊಡಬಹುದಿತ್ತು, ಯಾಕೋ ಗೊತ್ತಿಲ್ಲ. ಇನ್ನು ಈ ಫೋನಿನ ಪ್ರೊಸೆಸರ್ ಬಗ್ಗೆ ಹೇಳೋದಾದ್ರೆ ಈ ಫೋನ್ ಅಲ್ಲಿ MediaTek Dimensity ಅವರ 7200 5G ಪ್ರೊಸೆಸರ್ ನೀಡಲಾಗಿದೆ. ನನ್ನ ಪ್ರಕಾರ ಈ ಪ್ರೊಸೆಸರ್ ಬೆಂಕಿ ಪ್ರೊಸೆಸರ್, ಅಂದ್ರೆ ಎಬೋ ಅವರೇಜ್ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ಇವರು ಈ ಪ್ರೈಸ್ ರೇಂಜಿಗೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುವಂತಹ ಪ್ರೊಸೆಸರ್ ಅನ್ನ ಕೊಟ್ಟಿದ್ದಾರೆ. ಸೂಪರ್ ವಿಷಯ ಅಂತಾನೆ ಹೇಳ್ತೀನಿ. ನಾನು ಸರ್ಚ್ ಮಾಡಿರೋ ಪ್ರಕಾರ ಈ ಫೋನ್ ಸುಮಾರು 7 ಲಕ್ಷ ರೇಟಿಂಗ್ಸ್ ಕೊಡ್ತಾ ಇದೆ. ಇನ್ನು ಈ ಫೋನಿನ ಕ್ಯಾಮೆರಾ ಬಗ್ಗೆ ಹೇಳೋದಾದ್ರೆ ಈ ಫೋನ್ ಮೇನ್ ಕ್ಯಾಮ್ರಾ 50 MP ಹಾಗೂ ಫ್ರಂಟ್ ಕ್ಯಾಮ್ರಾ 16 MP ನೀಡಲಾಗಿದೆ. ಈ ಪ್ರೈಸ್ ರೇಂಜ್ಗೆ ಇವರು ಫ್ರಂಟ್ ಕ್ಯಾಮ್ರಾ 32 MP ಕೊಡಬಹುದಿತ್ತು, ಆದರೆ ಕೊಟ್ಟಿಲ್ಲ, ಪರವಾಗಿಲ್ಲ. ಇನ್ನು ಈ ಫೋನ್ ಅಲ್ಲಿ 5000 mAh ಬ್ಯಾಟರಿ ಕೆಪಾಸಿಟಿ ನೀಡಲಾಗಿದೆ. ಇನ್ನು ಈ ಫೋನಿನ OS ಬಗ್ಗೆ ಹೇಳೋದಾದ್ರೆ ಈ ಫೋನ್ Android 14 ಬೇಸ್ ಮೇಲೆ ರನ್ ಆಗ್ತಿರುವ ಫನ್ ಟಚ್ OS 14 ಇದೆ. ಸೊ ಗೈಸ್, ಹಾಗಿದ್ರೆ ನೀವು ಕೇಳಬಹುದು ಈ ಫೋನ್ ಈ ಪ್ರೈಸ್ ರೇಂಜಿಗೆ ತಗೊಬಹುದಾ ತಗೊಂಬೇಡ ಅಂತ. ನನ್ನ ಪ್ರಕಾರ ಈ ಫೋನ್ ಈ ಪ್ರೈಸ್ ರೇಂಜಿಗೆ ಒಂದೊಳ್ಳೆ ಆಪ್ಷನ್ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ಈ ಫೋನ್ ಅಲ್ಲಿ LPDDR4X ಹಾಗೂ UFS 2.2 ಕೊಟ್ಟಿದ್ರು ಕೂಡ ಪ್ರೊಸೆಸರ್ ಮಾತ್ರ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುವಂತಹ ಪ್ರೊಸೆಸರ್ನೇ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಯಾರಾದ್ರೂ ಸುಮಾರು 18,000 ರೂಪಾಯಿ ಒಳಗೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುವಂತಹ ಪ್ರೊಸೆಸರ್ ಹೊಂದಿರುವ ಫೋನ್ ಬೇಕು ಅಂದ್ರೆ ಅವರು ಈ ಫೋನ್ ನ ಆರಾಮಾಗಿ ಕಣ್ಣು ಮುಚ್ಕೊಂಡು ತಗೊಬಹುದು. ಸೊ ಗೈಸ್, ಇದಿಷ್ಟು ಈ ಫೋನ್ ನ ಕನ್ನಡದ ವಿವರಣೆ ಆಗಿತ್ತು. ಈ ವಿವರಣೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.